ಹಲೋ ಎವ್ರಿವಾನ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ನಾಟಿ ಥ್ರೆಡ್ಸ್. ಇವತ್ತಿನ ಡಿಸೈನ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಆ್ಯಂಡ್ ಸಖತ್ ಕಲರ್ಫುಲ್ ಆಗಿ ಕೂಡ ಇದೆ. ಇದಕ್ಕೆ ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇರೋ ನೀಡಲ್ ನಂಬರ್ 10ನ ಯೂಸ್ ಮಾಡ್ತಿದ್ದೀನಿ. ನೀವು 9 ಆರ್ 8 ಕೂಡ ಯೂಸ್ ಮಾಡ್ಕೋಬೋದು. ಬೇಸ್ ಲೈನ್ಗೆ ನಾನು 8 ಎಳೆ ದಾರಾನ ತೊಗೊತಿದ್ದೀನಿ. 8 ಎಳೆ ದಾರ ತೊಗೊತಾ ಇರೋದ್ರಿಂದ ನೀವು ನೀಡಲ್ ನಂಬರ್ 8 ಆರ್ 9 ಕೂಡ ಯೂಸ್ ಮಾಡ್ಬೋದು. ಸ್ವಲ್ಪ ಈಸಿಯಾಗಿ ವರ್ಕ್ ಮಾಡೋದಕ್ಕಾಗುತ್ತೆ. ನಾನಿವತ್ತು ನೀಡಲ್ ನಂಬರ್ 10ಅಲ್ಲೇ ಹಾಕ್ತಾ ಇದ್ದೀನಿ. ಏನಕ್ಕೆ 8 ಎಳೆ ತೊಗೊತಾ ಇರೋದು ಅಂದರೆ ನಮಗೆ ಫಸ್ಟ್ ಏನು ಬೇಸ್ ಲೈನ್ ಹಾಕ್ತೀವಿ, ಅದಾದಮೇಲೆ ಇನ್ನೊಂದು ಸ್ಟೆಪ್ ಹಾಕ್ತೀವಲ್ವಾ, ಅದು ಸ್ವಲ್ಪ ಸ್ಟಿಫ್ ಆಗಿ ಇರಲಿ ಅಂತ ನಾನು 8 ಎಳೆ ದಾರಾನ ತೊಗೊತಾ ಇದ್ದೀನಿ. ನೀವು ಬೇಸ್ ಲೈನಿಗೆ ಬೇಕಾದರೆ 6 ಎಳೆನಲ್ಲೇ ಮಾಡ್ಬೋದು. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇನ್ನೂ 2 ಎಳೆ ಎಕ್ಸ್ಟ್ರಾ ಸೇರಿಸ್ಕೋಬೋದು. ಸೊ ಗಂಟನ್ನ ಫಿಕ್ಸ್ ಮಾಡಿಕೊಂಡು 2 ಚೈನ್ ಹಾಕ್ಕೊಂಡು ಅದು ಎಲ್ಲಿಗೆ ರೀಚ್ ಆಗುತ್ತೋ ನೋಡಿಕೊಂಡು ಆ ಪಾಯಿಂಟ್ಗೆ ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೋತಾ ಇದ್ದೀನಿ. ಮತ್ತು 2 ಚೈನು ಎಲ್ಲಿಗೆ ರೀಚ್ ಆಗುತ್ತೋ ನೋಡಿಕೊಂಡು ಆ ಪಾಯಿಂಟ್ಗೆ ಮತ್ತೊಂದು ಸಿಂಗಲ್ ಕ್ರೋಶೆ. ಸೊ ಇದು ಬಂದು ಬೇಸ್ ಲೈನ್. ಸೀರೆಗೆ ಪೀಕೋ ಮಾಡಿರಲೇಬೇಕು. ಪೀಕೋ ಆದಮೇಲೆ ಸೀರೆದು ರೈಟ್ ಸೈಡ್ ನಮ್ಮ ಕಡೆಗೆ ಇಟ್ಕೊಂಡು ಈ ರೀತಿ ಬೇಸ್ ಲೈನ್ನ ನೀವು ಹಾಕಬೇಕು. ಬೇಸ್ ಲೈನ್ನ ನಾವು ಒಂದು ಎಂಡಿಂದ ಇನ್ನೊಂದು ಎಂಡ್ವರೆಗೂ ಹಾಕ್ಬಿಟ್ಟು ಆಮೇಲೆ ಕಂಪ್ಲೀಟ್ ಸಾರಿನ ಟರ್ನ್ ಮಾಡಿಕೊಂಡು ನೆಕ್ಸ್ಟ್ ಸ್ಟೆಪ್ ಮಾಡ್ತೀವಿ. ಸೊ ನೀವು ಅಷ್ಟೇ ನೀಟಾಗಿ ಬೇಸ್ ಲೈನ್ನ ಹಾಕಿದಾಗ ರಿಂಕಲ್ಸ್ ಏನು ಬರಲ್ಲ. ರಿಂಕಲ್ಸ್ ಏನಕ್ಕೆ ಬರುತ್ತೆ ಅಂತ ಹೇಳಿದ್ರೆ ಅದು ಕರೆಕ್ಟಾಗಿ ಅಂದರೆ ನೀವು ಎಲ್ಲಿ ಚುಚ್ಚಬೇಕೋ ಅಲ್ಲಿ ಚುಚ್ಚದೆ ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ಚುಚ್ಚಿದಾಗ ಏನಾಗುತ್ತೆ, ರಿಂಕಲ್ ಆಗಿಬಿಡುತ್ತೆ ಪಲ್ಲು. ಸೊ ಹಾಗಾಗಿ ಟೈಮ್ ತೊಗೊಂಡು 2 ಚೈನ್ಸ್ ಹಾಕಾದ್ಮೇಲೆ ಅದು ಸ್ಟ್ರೈಟಾಗಿ ಇಟ್ಕೊಂಡು ನೋಡಿ ಅದು ಯಾವ ಪಾಯಿಂಟಿಗೆ ರೀಚ್ ಆಗುತ್ತೆ ಅಲ್ಲಿಗೆ ಕರೆಕ್ಟಾಗಿ ನೀವು ಸಿಂಗಲ್ ಕ್ರೋಶೆನ ಹಾಕ್ಕೊಂಡ್ರೆ ಪಲ್ಲು ಅಲ್ಲಿ ಯಾವುದೇ ರೀತಿ ರಿಂಕಲ್ಸು ಬರಲ್ಲ. ಸೊ ನೋಡಿ, ಇವಾಗ ಇಲ್ಲಿ ಬೇಸ್ ಲೈನ್ ಒಂದಷ್ಟು ಉದ್ದ ಹಾಕ್ಕೊಂಡಿದ್ದೀನಿ. ಈಗ ಇಲ್ಲಿಗೆ ನಾನು ಈ ಕಂಪ್ಲೀಟ್ ಬಟ್ಟೆನ ಟರ್ನ್ ಮಾಡ್ಕೋತಾ ಇದ್ದೀನಿ. ಸೊ ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡ್ಕೊಂಡಿದ್ದಾದ್ಮೇಲೆ ಈ ಫಸ್ಟ್ ಬ್ಲಾಕಲ್ಲಿ ಒಂದೇ ಒಂದು ಸಿಂಗಲ್ ಕ್ರೋಶೆನ ಹಾಕೋಬೇಕು. ಫಸ್ಟ್ದು 2 ಚೈನ್ ಬ್ಲಾಕ್ ಇರುತ್ತಲ್ವಾ, ಈ ಚೈನ್ ಬ್ಲಾಕಲ್ಲಿ ಒಂದೇ ಒಂದು ಸಿಂಗಲ್ ಕ್ರೋಶೆ, ಏನು ಎಕ್ಸ್ಟ್ರಾ ಚೈನ್ ಎಲ್ಲ ಹಾಕೋದೇನು ಬೇಡ, ಜಸ್ಟ್ ಒಂದು ಸಿಂಗಲ್ ಕ್ರೋಶೆನ ಹಾಕೊಳ್ಳಿ. ಒಂದು ಸಿಂಗಲ್ ಕ್ರೋಶೆ ಹಾಕಿದ್ದ ಆದಮೇಲೆ 3 ಚೈನ್ ಹಾಕೊಳ್ಳಿ. 1 2 3 ಚೈನ್ ಹಾಕಿದ್ದಾದಮೇಲೆ ಒಂದೇ ಒಂದು ಕಂಬ, ಇವಾಗಷ್ಟೇ ಸಿಂಗಲ್ ಕ್ರೋಶೆ ಹಾಕಿರ್ತೀವಲ್ವಾ, ಆ ಸಿಂಗಲ್ ಕ್ರೋಶೆ ಒಳಗಡೆಗೆ ಒಂದೇ ಒಂದು ಕಂಬನ ಹಾಕೋಬೇಕು. ಆವಾಗ ಒಂದು ಸ್ಮಾಲ್ ಟೈನಿ ಆರ್ಚ್ ಥರ ಫಾರ್ಮ್ ಆಗುತ್ತೆ. ಮತ್ತೆ 3 ಚೈನ್ಸ್. ಇವಾಗ ಡಬಲ್ ಕ್ರೋಶೆ ಬಂದು ಈ ಲೂಪಲ್ಲಿ, ಅಂದರೆ ಆ 3 ಚೈನು ಮತ್ತು ಒಂದು ಡಬಲ್ ಕ್ರೋಶೆ ಹಾಕಿದ್ಮೇಲೆ ಒಂದು ಲೂಪ್ ಥರ ಫಾರ್ಮ್ ಆಗಿರುತ್ತಲ್ವಾ, ಸೊ ಈ ಲೂಪ್ ಒಳಗಡೆಗೆ ಆ ಡಬಲ್ ಕ್ರೋಶೆನ ಹಾಕೋಬೇಕು. ಸೊ ಈ ಸ್ಟೆಪ್ಪು ಅಂದರೆ ಏನು ಸಪೋರ್ಟ್ ಇಲ್ಲದೆ ನಾವು ಮಾಡ್ತಾ ಇರೋದ್ರಿಂದ ಸ್ವಲ್ಪ ಸ್ಟಿಫ್ ಆಗಿ ಕಾಣಿಸ್ಲಿ ಅಂತ ನಾನು 8 ಎಳೆ ದಾರಾನ ತೊಗೊತಿದ್ದೀನಿ. ನೀವು 6 ಎಳೆಯಲ್ಲಿ ಮಾಡಿದ್ರೆ ಸಖತ್ ಫೋಲ್ಡ್ ಆಗಿ ಒಂಥರ ಕ್ರಶ್ ಆಗೋ ಚಾನ್ಸಸ್ ಇರುತ್ತೆ. ಸೊ 8 ಎಳೆ ದಾರದಲ್ಲಿ ಮಾಡಿದ್ರೇ ಬೆಟರು ಈ ಸ್ಟೆಪ್ಪು. ಮತ್ತೆ ನೋಡಿ, 3 ಚೈನು, ಪ್ರೀವಿಯಸ್ ಲೂಪ್ ಒಳಗಡೆ ಒಂದು ಡಬಲ್ ಕ್ರೋಶೆ, ಈ ರೀತಿ 5 ಸರ್ತಿ ಹಾಕಬೇಕು. ಅಂದರೆ 5 ಪುಟ್ಟ ಆರ್ಚ್ ಫಾರ್ಮ್ ಆಗುತ್ತೆ. ಸೊ ಪ್ರತಿ ಸರ್ತಿ 3 ಚೈನ್ ಹಾಕ್ಕೊಂಡು ಒಂದು ಡಬಲ್ ಕ್ರೋಶೆನ ಹಾಕೋಬೇಕು ಪ್ರೀವಿಯಸ್ ಲೂಪ್ ಒಳಗಡೆ. ಮತ್ತು ಇದು ಲಾಸ್ಟು 3 ಚೈನು, ಒಂದೇ ಒಂದು ಡಬಲ್ ಕ್ರೋಶೆ ಈ ಲೂಪ್ ಒಳಗಡೆ. ಆಡ್ ನಂಬರ್ ಆಫ್ ಲೂಪ್ಸ್ ಹಾಕೋಬೇಕಾಗತ್ತೆ ಈ ಪರ್ಟಿಕ್ಯುಲರ್ ಡಿಸೈನ್ಗೆ. ಸೊ ನೋಡಿ, ಈ ರೀತಿ ಕಾಣುತ್ತೆ. ಇವಾಗ ನಾನು 8 ಎಳೆ ಯೂಸ್ ಮಾಡ್ಕೊಂಡಿರೋದ್ರಿಂದ ನೋಡಿ ಸ್ಟಿಫ್ ಆಗಿದೆ, ಎಲ್ಲೂ ಬೆಂಡ್ ಆಗ್ತಾ ಇಲ್ಲ. ಸೊ 5 ಸತಿ ಹಾಕಿದ್ದಾಗಿದೆ. ಇವಾಗ ನಾವು ಫಸ್ಟ್ ಬ್ಲಾಕಲ್ಲಿ ಆಲ್ರೆಡಿ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ದೀವಲ್ವಾ, ಸೊ ನೆಕ್ಸ್ಟ್ 2 ಬ್ಲಾಕ್ಸ್ನ ಬಿಟ್ಬಿಡಬೇಕು. ಸೊ 2 ಬ್ಲಾಕ್ಸ್ನ ಬಿಟ್ಟು ಆ 2ನೇ ಬ್ಲಾಕ್ ಆದಮೇಲೆ, ಅಂದರೆ ನಾನು ಫಸ್ಟಲ್ಲಿ ಸಿಂಗಲ್ ಕ್ರೋಶೆ ಹಾಕಿರೋದನ್ನ ನಾನು ಕೌಂಟ್ ಮಾಡ್ತಾ ಇಲ್ಲ, ಅದು ಬಿಟ್ಟು 2 ಬ್ಲಾಕ್ಸ್ ಬಿಟ್ಬಿಡಬೇಕು. ಅದೇ ಸಿಂಗಲ್ ಕ್ರೋಶೆ ಒಳಗಡೆಗೆ ಒಂದು ಸಿಂಗಲ್ ಕ್ರೋಶೆನ ಹಾಕೋಬೇಕು. ಅದಾದಮೇಲೆ ಪಕ್ಕದ್ದು 2 ಚೈನ್ ಬ್ಲಾಕಲ್ಲಿ ಕೂಡ ಒಂದು ಸಿಂಗಲ್ ಕ್ರೋಶೆ ಹಾಕೋಬೇಕು, ಇಲ್ಲಾಂದರೆ ಡಿಸೈನ್ ಓವರ್ಲ್ಯಾಪ್ ಆಗಿಬಿಡುತ್ತೆ. ಸೊ ಒಂದು ಸಿಂಗಲ್ ಕ್ರೋಶೆ ಈ ಆರ್ಚ್ನ ಫಿಕ್ಸ್ ಮಾಡೋದಕ್ಕೆ, ಇನ್ನೊಂದು ಸಿಂಗಲ್ ಕ್ರೋಶೆ ನಮ್ಮದು ನೆಕ್ಸ್ಟ್ ಆರ್ಚ್ನ ಸ್ಟಾರ್ಟ್ ಮಾಡೋದಕ್ಕೆ. ಅದಾದಮೇಲೆ ಸೇಮ್ ಆ್ಯಸ್ ಯೂಶ್ವಲ್ ಮತ್ತೆ 3 ಚೈನು, ಆ ಸಿಂಗಲ್ ಕ್ರೋಶೆ ಒಳಗಡೆಗೆ ಒಂದು ಡಬಲ್ ಕ್ರೋಶೆ, ಮತ್ತೆ 3 ಚೈನ್, ಲೂಪಲ್ಲಿ ಒಂದು ಡಬಲ್ ಕ್ರೋಶೆ.
ಡಬಲ್ ಕ್ರೋಶೆ ತುಂಬ ಉದ್ದ ಹಾಕಕ್ಕೆ ಹೋಗಬೇಡಿ, ಪುಟ್ಟದಾಗಿ ಹಾಕಿದ್ರೆ ಆ ಸ್ಮಾಲ್ ಲೂಪ್ಸ್ ಏನಿದೆ ಅಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಡಬಲ್ ಕ್ರೋಶೆ ತುಂಬ ದೊಡ್ಡದಾಗ್ಬಿಟ್ರೆ ಆ ಲೂಪ್ ಸೈಜ್ ಕೂಡ ದೊಡ್ಡದಾಗ್ಬಿಡುತ್ತೆ. ಸೊ ಹಾಗಾಗಿ ಪುಟ್ಟದಾಗಿ ಹಾಕಿ. ಆ್ಯಂಡ್ ಇದೇ ಒಂದು ರೀಸನ್ನು ನಾನು ಈ ಸ್ಟೆಪ್ಪಲ್ಲಿ 8 ಎಳೆ ದಾರಾನ ಯೂಸ್ ಮಾಡಿರೋದಕ್ಕೆ. ನೀವು ಬೇಕು ಅಂದರೆ 6 ಎಳೆ ದಾರದಲ್ಲೂ ಟ್ರೈ ಮಾಡ್ಬೋದು. ನಾನು ಟ್ರೈ ಮಾಡಲಿಲ್ಲ, ನನಗೆ ಅನ್ನಿಸ್ತು ಈ ಪ್ಯಾಟರ್ನ್ 6 ಎಳೆಯಲ್ಲಿ ಮಾಡಿದ್ರೆ ತುಂಬ ಅಂದರೆ ಅದಕ್ಕೆ ಸ್ಟ್ರೆಂಗ್ತೇ ಇರಲ್ಲ, ತುಂಬ ಒಂಥರ ಫೋಲ್ಡ್ ಆಗೋ ಚಾನ್ಸಸ್ ಇರುತ್ತೆ, ಕರ್ಲಪ್ ಆಗೋ ಚಾನ್ಸಸ್ ಇರುತ್ತೆ ಅಂತ ನಾನು ಡೈರೆಕ್ಟಾಗಿ 8 ಎಳೆ ದಾರದಲ್ಲಿ ಮಾಡಿದ್ದೀನಿ. ಸೊ ಇನ್ ಕೇಸ್ ಕ್ರೋಶೆ ಬರದೇ ಇರೋರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದು ನಿಮಗೆ ಕ್ರೋಶೆ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ನಂಬರ್ನ ಮೆನ್ಷನ್ ಮಾಡಿದ್ದೀನಿ. ವಾಟ್ಸಪ್ ನಂಬರ್ಗೆ ಮೆಸೇಜ್ ಹಾಕಿ. ನಮ್ಮ ವೆಬ್ಸೈಟಲ್ಲಿ ಪ್ರೀ ರೆಕಾರ್ಡೆಡ್ ಕೋರ್ಸಸ್ ಇದೆ. ಪ್ರೀ ರೆಕಾರ್ಡೆಡ್ ಆಗಿರೋದ್ರಿಂದ ತುಂಬ ಫ್ಲೆಕ್ಸಿಬಲ್ ಲರ್ನಿಂಗ್ನ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಯಾವುದೇ ರೀತಿಯಾಗಿರೋಂತಹ ಫಿಕ್ಸ್ಡ್ ಟೈಮಿಂಗ್ ಆಗಲಿ ಡ್ಯೂರೇಷನ್ ಆಗಲಿ ನಮ್ಮ ಕೋರ್ಸಸ್ಗೆ ಇಲ್ಲ. ನೀವು ಒಂದ್ಸತಿ ಪೇ ಮಾಡಿದ್ರೆ ಸಾಕು, ನಿಮಗೆ ಕಂಪ್ಲೀಟ್ ಲೈಫ್ ಟೈಮ್ ಆಕ್ಸೆಸ್ ಇರುತ್ತೆ. ನೀವು ಯಾವ ಟೈಮಲ್ಲಿ, ದಿನದಲ್ಲಿ ಯಾವ ಟೈಮಲ್ಲಿ ಫ್ರೀ ಇರ್ತೀರಾ ಆ ಟೈಮಲ್ಲಿ ಲಾಗಿನ್ ಮಾಡಿಕೊಂಡು ನೀವು ನಮ್ಮ ಕೋರ್ಸ್ನ ಕಂಪ್ಲೀಟ್ ಮಾಡ್ಕೋಬೋದು. ತುಂಬ ಅಂದರೆ ತುಂಬ ಫ್ಲೆಕ್ಸಿಬಲ್ ಲರ್ನಿಂಗ್ ಇದೆ. ಆ್ಯಂಡ್ ಎಲ್ಲ ಡೌಟ್ಸು ಕೂಡ ನಾನು ಥ್ರೂ ವಾಟ್ಸ್ಯಾಪ್ ಕ್ಲಿಯರ್ ಮಾಡ್ತೀನಿ. ಸೊ ಕೋರ್ಸ್ ತೊಗೊಂಡ್ಮೇಲೆ ಅಯ್ಯೋ ಡೌಟ್ ಬಂದರೆ ಹೇಗಪ್ಪ ಅಂತ ಎಲ್ಲ ನೀವು ಯೋಚನೆ ಮಾಡೋಷ್ಟಿಲ್ಲ. ಎಲ್ಲ ಡೌಟ್ಸನ್ನು ನಾನು ಥ್ರೂ ವಾಟ್ಸ್ಯಾಪ್ ಕ್ಲಿಯರ್ ಮಾಡ್ತೀನಿ. ಸೊ ಸುಮಾರು ಜನ ವಿತಿನ್ ಅ ಮಂತ್ ಕಂಪ್ಲೀಟಾಗಿ ಕ್ರೋಶೆ ಕುಚ್ಚು ಕಲಿತು ಅವರು ತಮ್ಮ ಕ್ರೋಶೆ ಜರ್ನಿನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ನೀವು ಕೂಡ ಅಷ್ಟೇ ನಿಮ್ಮ ಫ್ರೀ ಟೈಮ್ನ ಇನ್ವೆಸ್ಟ್ ಮಾಡಿಕೊಂಡು ಈ ರೀತಿ ಒಂದು ಏನಾದರೂ ಕಲೆನ ಕಲ್ತ್ಕೊಂಡು ನೀವು ಅದನ್ನು ಉಪಯೋಗಿಸ್ಬೋದು. ಸೊ ವಾಟ್ಸ್ಯಾಪ್ ಮಾಡಿ ಇಂಟ್ರೆಸ್ಟ್ ಇದ್ದವರು, ನಾನು ಎಲ್ಲ ಮಾಹಿತಿನೂ ನಿಮಗೆ ಶೇರ್ ಮಾಡ್ತೀನಿ. ಸೊ ಇಲ್ಲಿ ನೋಡಿ ನಾನು ಡಿಸೈನ್ದು ಕೊನೆ ರೀಚ್ ಆಗಿದ್ದೀನಿ. ಇವಾಗ ಇಲ್ಲಿ ಸಿಂಗಲ್ ಕ್ರೋಶೆ ಒಳಗಡೆಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋತಿದ್ದೀನಿ. ಇದಾದಮೇಲೆ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆನ ಮಾಡಿಕೊಂಡು ಚೈನ್ ಹಾಕಿ ದಾರಾನ ಕಟ್ ಮಾಡ್ಕೋತೀನಿ. ಸೊ ಜನರಲಿ ಇವಾಗ ಈ ಥರ ಡಿಸೈನು ತುಂಬ ಕಲರ್ಫುಲ್ ಸ್ಯಾರೀಸ್ ಇರುತ್ತಲ್ವಾ, ಮಲ್ಟಿ ಕಲರ್ಡ್ ಸ್ಯಾರೀಸ್ಗೆ ಟ್ರೈ ಮಾಡಿದ್ರೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬೇಸ್ ಲೈನ್ ಆ್ಯಂಡ್ ಈ ಸ್ಟೆಪ್ಪು ನೀವು ಸೀರೆದು ಬಾಡಿ ಕಲರ್ ಅಂದರೆ ಯಾವುದು ಪ್ರಾಮಿನೆಂಟ್ ಕಲರ್ ಇರುತ್ತಲ್ವ ಆ ಕಲರಲ್ಲಿ ಹಾಕ್ಕೊಂಡು ಇವಾಗ ನೆಕ್ಸ್ಟ್ ಸ್ಟೆಪ್ನ ಬಂದು ಸೀರೆಯಲ್ಲಿ ಇನ್ನು ಬೇರೆ ಯಾವ್ಯಾವ ಕಲರ್ಸ್ ಇದೆ ಆ ಕಲರ್ಸಲ್ಲಿ ಹಾಕಿದ್ರೆ ಅಂತೂ ತುಂಬ ಎಲಿಗೆಂಟ್ ಆ್ಯಂಡ್ ರಿಚ್ ಆಗಿ ಕಾಣಿಸುತ್ತೆ. ಈ ಡಿಸೈನ್ಗೂ ಅಷ್ಟೇ ಯಾವುದೇ ರೀತಿಯಾಗಿರುವಂತಹ ಬೀಡ್ಸ್ ಆಗಲಿ ಕುಚ್ಚಾಗಲಿ ನಾನು ಯೂಸ್ ಮಾಡ್ತಾ ಇಲ್ಲ. ನನ್ನ ಕಸ್ಟಮರ್ಸ್ ಅಂತೂ ಸುಮಾರು ಜನ ನನಗೆ ಬೀಡ್ಸ್ ಬೇಡ, ಅದು ಇವೆಂಚುಲಿ ಅಂದರೆ ಒಂದು 2-3 ಇಯರ್ಸ್ ಆದಮೇಲೆ ಅದು ಕಪ್ಪಾಗುತ್ತೆ. ಆ್ಯಂಡ್ ಕುಚ್ಚು ಕೂಡ ಅಷ್ಟೇ, ಒಂದು 2 ಸತಿ ಸೀರೆ ಹಾಕ್ಕೊಂಡು ಮಡಚಿ ಇಟ್ಟಾಗ ಫುಲ್ಲು ಎಲ್ಲ ಕ್ರಶ್ ಆಗಿಬಿಡುತ್ತೆ, ಅದು ಹೊಸದಾಗಿ ಕಾಣಲ್ಲ. ಸೊ ಆ ಕುಚ್ಚು ಆ ಥರ ಆದಾಗ ಸೀರೆದ ಲುಕ್ಕೇ ಹೊಟ್ಟೋಗುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕಾಗಿ ನಾನು ಜಾಸ್ತಿ ವಿತೌಟ್ ಕುಚ್ಚು ವಿತೌಟ್ ಬೀಡ್ಸ್ ಡಿಸೈನ್ನ ಟ್ರೈ ಮಾಡ್ತಾ ಇದ್ದೀನಿ. ಸೊ ಇವಾಗ ನೋಡಿ ನಾನು ಈ ಸೆಕೆಂಡ್ ಸ್ಟೆಪ್ಗೆ 3 ಕಲರ್ಸ್ ಯೂಸ್ ಮಾಡ್ಕೋತಾ ಇದ್ದೀನಿ. ಫಸ್ಟ್ 2 ಬಂದು ನಾನು ಬ್ಲೂ ಅಲ್ಲಿ ಹಾಕಿದ್ದೀನಿ, ನೆಕ್ಸ್ಟ್ 2 ಗೋಲ್ಡ್ ಆ್ಯಂಡ್ ನೆಕ್ಸ್ಟ್ 2 ಬಂದು ಪಿಂಕಲ್ಲಿ ಹಾಕ್ತಿದ್ದೀನಿ. ಸೊ ಈ ರೀತಿ ಸೀರೆ ತುಂಬ ಕಲರ್ಫುಲ್ ಇದ್ದಾಗ ನೀವು ಈ ಥರ ಡಿಸೈನ್ನ ಟ್ರೈ ಮಾಡ್ಬೋದು. ಸೊ ದಾರ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ಈ ರೀತಿ ನಾನು ಸ್ಲಿಪ್ ನಾಟ್ನ ಹಾಕ್ಕೊಂಡು ಸೂಜಿಗೆ ಈ ರೀತಿ ಲೂಪ್ ಮಾಡ್ಕೊತಾ ಇದ್ದೀನಿ. ಲೂಪ್ ಮಾಡ್ಕೊಂಡಿದ್ದಾದಮೇಲೆ ಇವಾಗ ಇಲ್ಲಿ 3ನೇ ಲೂಪ್ ಇರುತ್ತಲ್ವಾ, ಈ ಆರ್ಚಲ್ಲಿ 3ನೇ ಲೂಪ್, ಯಾಕಂದ್ರೆ ನಾವು 5 ಲೂಪ್ ಹಾಕಿದ್ದೀವಿ, 5 ಲೂಪ್ಗೆ ಸೆಂಟರ್ ಯಾವುದು, ಸೆಂಟರ್ ಬಂದು 3ನೇ ಲೂಪು. ಆ ಲೂಪ್ ಒಳಗಡೆಗೆ ಒಂದು ಲೂಪ್ನ ಎಳ್ಕೊಂಡು ಈ 2 ಲೂಪ್ನ ಸೇರಿಸ್ಕೊಂಡು ಒಂದು ಚೈನ್ ಮಾಡಿಕೊಂಡ್ರೆ ದಾರ ಫಿಕ್ಸ್ ಆಗುತ್ತೆ. ಇದಾದಮೇಲೆ 12 ಚೈನ್ ಹಾಕ್ಕೋಬೇಕು. 12 ಚೈನ್ ಹಾಕ್ಕೊಂಡು ಅದೇ ಸ್ಪೇಸಲ್ಲಿನೇ ಒಂದು ಸಿಂಗಲ್ ಕ್ರೋಶೆ ಮಾಡಿ ಈ ಚೈನ್ ಲೂಪ್ನ ಫಿಕ್ಸ್ ಮಾಡ್ಕೋಬೇಕು. ನೋಡಿ 12 ಚೈನ್ ಹಾಕಿದ್ದಾಗಿದೆ. ಇವಾಗ ಅದೇ ಸ್ಪೇಸಲ್ಲಿ ಒಂದು ಸಿಂಗಲ್ ಕ್ರೋಶೆನ ಮಾಡಿಕೊಂಡು ಈ ಲೂಪ್ನ ಫಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದೇ ರೀತಿ ಇನ್ನೂ 4 ಸತಿ ಹಾಕ್ಕೋಬೇಕು. ಸೊ ಟೋಟಲ್ ಆಗಿ 5 ಲೂಪ್ ಬರುತ್ತೆ. ಈ 5 ಲೂಪು ಒಂಥರ ವೆರಿ ನ್ಯಾಚುರಲ್ ಒಂದು ಪೆಟಲ್ಸ್ ಥರನೇ ಕಾಣಿಸುತ್ತೆ. ಸೊ ಇದಕ್ಕೆ ನಾನು 6 ಎಳೆ ದಾರನೇ ಯೂಸ್ ಮಾಡ್ಕೋತಾ ಇದ್ದೀನಿ. ನೀವು ಬೇಕು ಅಂದರೆ ಇದಕ್ಕೂ ಕೂಡ 8 ಎಳೆ ಯೂಸ್ ಮಾಡ್ಕೋಬೋದು, ಸ್ವಲ್ಪ ಇನ್ನೂ ಥಿಕ್ಕಾಗಿ ಕಾಣಿಸುತ್ತೆ. ಬಟ್ ಬೇಸು ಒಂದು ಸ್ವಲ್ಪ ಥಿಕ್ ಆ್ಯಂಡ್ ಇದು ಸ್ವಲ್ಪ ಡೆಲಿಕೇಟ್ ಆಗಿರಲಿ ಅಂತ ನಾನು 6 ಎಳೆನೇ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಪ್ರತಿ ಸತಿ 12 ಚೈನ್ ಹಾಕ್ಕೊಂಡು ಅದೇ ಸೇಮ್ ಲೂಪಲ್ಲಿ, ಒಂದೇ ಲೂಪಲ್ಲಿ ಸಿಂಗಲ್ ಕ್ರೋಶೆ ಮಾಡ್ತಾ ಫಿಕ್ಸ್ ಮಾಡ್ಕೊಂಡು ಹೋಗಬೇಕು. ಸೊ ಕೊನೆಯದಾಗಿ 5 ಲೂಪ್ ಬರಬೇಕು. ಇದು 4ನೇ ಲೂಪ್ ಹಾಕ್ತಾ ಇದ್ದೀನಿ. 5ಕ್ಕಿಂತ ಜಾಸ್ತಿ ಹಾಕಕ್ಕೆ ಹೋಗಬೇಡಿ, ಅದಕ್ಕೆ ಅಷ್ಟು ಜಾಗ ಸಾಕಾಗಲ್ಲ. 5 ಕರೆಕ್ಟಾಗಿ ಪರ್ಫೆಕ್ಟ್ ಆಗಿರುತ್ತೆ. ನೋಡಿ ಮತ್ತೆ ಅದೇ ಜಾಗಕ್ಕೇನೆ ಒಂದು ಸಿಂಗಲ್ ಕ್ರೋಶೆನ ಹಾಕೋತಿದ್ದೀನಿ. ಸೊ 1 2 3 4 ಲೂಪ್ ಆಗಿದೆ.
ಫೈನಲ್ ಆಗಿ 12 ಚೈನ್ ಹಾಕಿ ಒಂದು ಸಿಂಗಲ್ ಕ್ರೋಶೆನ ಹಾಕ್ಬಿಟ್ರೆ 5 ಲೂಪು ಕಂಪ್ಲೀಟ್ ಆಗುತ್ತೆ. ಸೊ ಇದಕ್ಕೆ ಪ್ರತಿಯೊಂದು ಲೂಪ್ಗೂ ನೀವು ಕಲರ್ ಚೇಂಜ್ ಮಾಡೋದಾದರೆ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡಿ ಫ್ರೆಶ್ ಆಗಿ ಸ್ಟಾಪ್ ಮಾಡಬೇಕಾಗತ್ತೆ. ಮತ್ತೆ ನೆಕ್ಸ್ಟ್ ಇದಕ್ಕೆ ಮತ್ತೆ ಫ್ರೆಶ್ ಸ್ಟಾರ್ಟ್ ಆ್ಯಂಡ್ ಫ್ರೆಶ್ ಸ್ಟಾಪ್, ಇದೇ ಮೆಥಡ್ನ ನೀವು ಫಾಲೋ ಮಾಡಬೇಕು. ಇವಾಗ ನಾನು ಹೇಗೆ ಜಾಯಿನ್ ಮಾಡಿದ್ನಲ್ವಾ ಸೆಕೆಂಡ್ ಕಲರು, ಅದೇ ರೀತಿ ನಾವು ಪ್ರತಿಯೊಂದು ಲೂಪಲ್ಲೂ ಹಾಕ್ಕೊಂಡು ಹೋಗಬೇಕು. ಸೊ ಲಾಸ್ಟಲ್ಲಿ ಸಿಂಗಲ್ ಕ್ರೋಶೆ ಆದಮೇಲೆ ಒಂದು ಚೈನ್ ಹಾಕಿ ನಾನು ದಾರನ ಕಟ್ ಮಾಡ್ಕೋತಾ ಇದ್ದೀನಿ. ಕಟ್ ಮಾಡಿರೋಂತಹ ದಾರಕ್ಕೆ ನಾನು ಗಂಟು ಹಾಕ್ಕೊಂಡು ಲಾಸ್ಟಲ್ಲಿ ಎಕ್ಸ್ಟ್ರಾ ಥ್ರೆಡ್ನ ಟ್ರಿಮ್ ಮಾಡಿ ಗ್ಲೂ ಹಾಕಿ ಫಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಇದು ಹಾಗೆ ಬಿಟ್ಟರೆ ದಾರ ಎಲ್ಲ ಅನ್ಇವನ್ ಆಗಿಬಿಡತ್ತೆ ಅಂತ ನಾನು ಇದಕ್ಕೆ ಸ್ಲಿಪ್ ನಾಟ್ ಹಾಕಿ ಇಟ್ಕೊತಿದ್ದೀನಿ. ಸ್ಲಿಪ್ ನಾಟ್ನ ಹಾಕಿ ಈ ರೀತಿ ಸೂಜಿ ಒಳಗಡೆ ಲೂಪ್ನ ಓಣಿಸ್ಕೊಂಡು ಇಟ್ಟಾಗ ಅದು ಥ್ರೆಡ್ಸ್ ಡಿಸ್ಟರ್ಬ್ ಆಗಲ್ಲ. ಇವಾಗ ನೋಡಿ ಇದಕ್ಕೆ ಗಂಟು ಹಾಕ್ಕೊತಿದ್ದೀನಿ. ಒಂದಿಲ್ಲ 2 ಗಂಟು ಹಾಕ್ಕೊಂಡು ಎಕ್ಸ್ಟ್ರಾ ಥ್ರೆಡ್ನ ಟ್ರಿಮ್ ಮಾಡಿಕೊಂಡು ರಾಂಗ್ ಸೈಡ್ಗೆ ಗ್ಲೂ ಮಾಡಿದ್ರೆ ಮುಗ್ದೋಗುತ್ತೆ. ತುಂಬ ಈಸಿ ಆ್ಯಂಡ್ ಕಲರ್ಫುಲ್ ಸ್ಯಾರೀಸ್ಗೆ ಖಂಡಿತ ನೀವು ಟ್ರೈ ಮಾಡ್ಬೋದು. ಮೈಸೂರು ಸಿಲ್ಕ್ ಸ್ಯಾರೀಸ್ಗಂತೂ ಈಗ ಫ್ಲೋರಲ್ ಡಿಸೈನ್ ಇರುವಂತಹ ಮೈಸೂರು ಸಿಲ್ಕ್ ಸ್ಯಾರೀಸ್ ಅವ್ರ ಬನಾರಸ್ ಸ್ಯಾರೀಸ್ಗೆ ಈ ಥರ ಡಿಸೈನ್ಸು ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅದು ನೋಡಿ ಡಾರ್ಕ್ ಬೇಸ್ ಆ್ಯಂಡ್ ವೆರಿ ಪೇಸ್ಟಲ್ ಲೂಪ್ಸ್, ಈ ಚೈನ್ ಲೂಪ್ಸ್ ಹಾಕಿದಾಗ ಫೈನಲ್ ಸ್ಟೆಪ್ಪಲ್ಲಿ ಸಖತ್ತಾಗಿರುತ್ತೆ. ಖಂಡಿತ ನೀವೆಲ್ಲರೂ ಈ ಡಿಸೈನ್ನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೂ ಏನಾದರೂ ರಿಕ್ವೆಸ್ಟ್ ಇತ್ತು ಅಂದರೆ ಸೇಮ್ ವಾಟ್ಸಪ್ ನಂಬರ್ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದ್ದೀನಿ, ಆ ನಂಬರ್ಗೆ ಫೋಟೋಸ್ ಕಳಿಸಿ. ಈಗಾಗಲೇ ಒಂದು 5-6 ಜನ ನೀವು ಡಿಸೈನ್ಸ್ನ ರಿಕ್ವೆಸ್ಟ್ ಮಾಡಿದ್ದೀರಾ. ಇದು ಕೂಡ ಅಷ್ಟೇ ಒಂದು ರಿಕ್ವೆಸ್ಟೆಡ್ ಡಿಸೈನ್. ಸೊ ನಾನು ಒಂದೊಂದನ್ನು ವಿಡಿಯೋ ಮಾಡಿ ಹಾಕೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಸ್ವಲ್ಪ ತಾಳ್ಮೆಯಿಂದ ಇರಿ, ಎಲ್ಲನೂ ನನಗೆ ಒಂದೇ ದಿನ ಹಾಕೋದಕ್ಕಾಗಲ್ಲ ಅಲ್ವಾ. ಸೊ ಎವ್ರಿ ಡೇ ಒನ್ ಡಿಸೈನ್ನ ನಾನು ಶೇರ್ ಮಾಡ್ತಿದ್ದೀನಿ. ನೀವು ಆಲ್ರೆಡಿ ರಿಕ್ವೆಸ್ಟ್ ಕಳಿಸಿದ್ರೆ ಸ್ವಲ್ಪ ವೇಟ್ ಮಾಡಿ, ಖಂಡಿತ ನೀವು ಕಳಿಸಿರುವಂತಹ ಡಿಸೈನ್ದು ವಿಡಿಯೋ ನಾನು ಮಾಡಿಬಿಟ್ಟು ಶೇರ್ ಮಾಡ್ತೀನಿ. ಸೊ ಇದು ಬಂದು ಫೈನಲ್ ಲುಕ್. ಹೇಗೆ ಅನ್ನಿಸ್ತು ಅಂತ ಡೆಫಿನೆಟ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಅಲ್ಲಿಷ್ಟೇ, ನಾನು ಮತ್ತೆ ಬೇಗ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.